ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ. ಇವತ್ತು ಮಹಾಭಾರತದಲ್ಲಿ ಬಂದಿರುವಂತಹ ನಳೋಪಾಖ್ಯಾನವನ್ನು ನೋಡೋಣ. ಇವತ್ತು ಒಂದು ಸ್ವಲ್ಪ ಹೊತ್ತು, ನಾಳೆ ಒಂದು ಸ್ವಲ್ಪ ಹೊತ್ತು ಅದನ್ನು ನೋಡೋಣ. ಅದನ್ನು ನಳೋಪಾಖ್ಯಾನವನ್ನು ಯಾಕೆ ಕೇಳಬೇಕು ಮತ್ತು ಯಾರು ಅದನ್ನು ಹೇಳಿದರು ಅದಕ್ಕೆಲ್ಲಕ್ಕೊಂದು ಮಹತ್ವ ಇದೆ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಅಂತ. ಕಲಿಕಾಲದಲ್ಲಿ ನಾವಿದ್ದೇವೆ. ಅನೇಕ ಥರದ ರೋಗ, ಆಪತ್ತುಗಳು, ಸಮಸ್ಯೆಗಳು, ಭಯ, ಅನಿಶ್ಚಿತತೆಗಳು ನಮ್ಮನ್ನೆಲ್ಲ ಕಾಪಾಡ್ತೇವೆ. ಈ ಕಲಿಯ ಕಾರಣದಿಂದ ಬಂದಿರುವಂಥ ಈ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವಂಥದ್ದು ನಳದಮಯಂತಿಯ ದಂಪತಿಗಳ ಕಥೆ. ಮತ್ತು ಕಾರ್ಕೋಟಕ ಅನ್ನುವ ದೇವಿ ಶಕ್ತಿ ಇರುವಂಥ ಒಂದು ನಾಗ, ಋತುಪರ್ಣ ಅಂತ ಒಬ್ಬ ರಾಜ. ಅದನ್ನು ನಾವೀಗ ಮುಂದೆ ನೋಡೋರಿದ್ದೇವೆ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಇದು 52ನೇ ಅಧ್ಯಾಯದಲ್ಲಿ ಕಾಣಿಸುವಂತಹ ಕಥಾ. ಪಾಂಡವರು ವನವಾಸಕ್ಕೆ ಹೋಗಿದ್ರು, ಜೂಜಾಟದಲ್ಲಿ ಸೋತು, ಅದೆಲ್ಲರಿಗೂ ಗೊತ್ತಿದೆ. ಈ ಅರ್ಜುನ ದೇವಲೋಕಕ್ಕೆ ಹೊರಟೋಗಿದ್ದ. ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಕಲಿತು ಬರಬೇಕು, ಪಾಶುಪತಾಸ್ತ್ರವನ್ನು ಪಡ್ಕೊಳ್ಬೇಕು ಅಂತ ಅಲ್ಲಿ ಹೋಗಿದ್ದ. ಒಮ್ಮೆ ಅವನು ನೆನಪು ಬಂತು, ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಆವಾಗ ಈ ಭೀಮ ಯುಧಿಷ್ಠಿರನಿಗೆ ಹೇಳಿದ, ನಾವು ನೀಚರಾದ ಕೌರವರ ಮಾತಿಗೆ ಕಟ್ಟು ಬಿದ್ದು ಈ ವನವಾಸ ಯಾಕೆ ಮಾಡಬೇಕು, ನಡಿ ಈಗಲೇ ಯುದ್ಧಕ್ಕೆ ಹೋಗಿಬಿಡೋಣ, ಅವ್ರು ನಾನು ಸಂಹಾರ ಮಾಡ್ತೀನಿ ಅಂತ ಇವನು ಒತ್ತಾಯ ಮಾಡಿದ. ನಾವು ಕ್ಷತ್ರಿಯರು ಇಂಥ ಅವಮಾನವನ್ನು ತಾಳಬಾರದು ಅಂತ. ಅದಕ್ಕೆ ಆ ಧರ್ಮರಾಜ ಅವನಿಗೆ ಸಮಾಧಾನ ಹೇಳಿದ, ಬೇಡ, ನಾವಿವತ್ತು ಗುರು ಹಿರಿಯರ ಸಮ್ಮುಖದಲ್ಲಿ ವನವಾಸ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದೇವೆ, ಆ ಮಾತನ್ನು ನಡೆಸೋಣ. 12 ವರ್ಷದ ವನವಾಸ, ಅಜ್ಞಾತವಾಸ ಎಲ್ಲ ಮುಗಿದ ಮೇಲೆ ಅವ್ರು ನಮ್ಗೆ ಸಾಮ್ರಾಜ್ಯ ಕೊಡದೆ ಹೋದರೆ ನೀನು ಅವ್ರನ್ನ ಕೊಲ್ಲುವವನಂತೆ ಅಂತ ಸಮಾಧಾನ ಹೇಳಿದರು. ಹೀಗೆ ಅವರಿಬ್ರು ಮಾತಾಡ್ತಾ ಕೂತ್ಕೊಂಡಾಗ ಅಲ್ಲಿಗೆ ಬೃಹದಶ್ವ ಅಂತ ಒಬ್ರು ಮುನಿ ಬಂದರು. ಆ ಮುನಿಗಳು ಬಂದಾಗ ಧರ್ಮರಾಜ ಎದ್ದು ನಿಂತ ಅವರಿಗೆ ಸ್ವಾಗತ ಮಾಡಿದ. ಸಂಪ್ರಾಪ್ತಂ ಧರ್ಮಚಾರಿಣಂ ಶಾಸ್ತ್ರವನ್ ಮಧುಪರ್ಕೇಣ ಪೂಜೆಯಾಮಾಸ ಧರ್ಮರಾಟ್. ಆಮೇಲೆ ಅವರಿಗೆ ಮಾತಾಡಿದ, ನೋಡಿ, ನನ್ನ ದೌರ್ಭಾಗ್ಯ ಅಂತದು. ಜೂಜಾಟಕ್ಕೆ ಹೋದೆ, ನನ್ನೆಲ್ಲ ಸಂಪತ್ತು ಕಳ್ಕೊಂಡೆ, ನನಗೇನು ಜೂಜಾಟದಲ್ಲಿ ಪರಿಣತಿ ಇರಲಿಲ್ಲ. ಕೌರವರು ನನ್ನನ್ನು ಮೋಸ ಮಾಡಿ ಸೋಲಿಸಿದ್ರು, ನನ್ನ ಧರ್ಮಪತ್ನಿ ದ್ರೌಪದಿಗೆ ಅವಮಾನ ಮಾಡಿದ್ಲು. ಇವತ್ತು ನಾವು ಕಾಡಿಗೆ ಬಂದು ಕೂತಿದ್ದೀವಿ, ಏನು ರೇಷ್ಮೆ ಪೀತಾಂಬರ ಏನಿಲ್ಲ, ಯಾವುದೋ ಜಿಂಕೆ ಚರ್ಮ ಮತ್ತು ಯಾವುದೋ ದಾಬಳಿ ಉಟ್ಕೊಂಡು ಕೂತಿದ್ದೀವಿ. ಅಲ್ಲಿ ಕರ್ಣ, ಶಕುನಿ ಮೊದಲಾದವ್ರಿಗೆ ಆಡಿದ ಕೆಟ್ಟ ಮಾತುಗಳನ್ನೆಲ್ಲ ಕೇಳಬೇಕಾದ ಪ್ರಸಂಗ ಬಂತು. ನಂಗೆ ರಾತ್ರಿ ನಿದ್ರೆ ಬರ್ತಿಲ್ಲ. ಅರ್ಜುನ ಬೇರೆ ನಮ್ಮ ತಮ್ಮ ದೇವಲೋಕದಿಂದ ಉತ್ತಮ ಶಸ್ತ್ರಾಸ್ತ್ರಗಳನ್ನು ತೊಗೊಂಡು ಬರ್ತೀನಿ ಅಂತ ಅಲ್ಲಿ ಹೊರಟೋಗಿದ್ದಾನೆ. ನಮ್ಮ ಗತಿ ಏನು? ತಾವು ತ್ರಿಕಾಲದ್ದರು, ನನಗೊಂದು ವಿಷಯ ಹೇಳ್ರಿ. ಅದೇನೆಂದರೆ, ನನಗೆ ಹೀಗೊಂದು ಅನಿಸಿದೆ, ನಮತ್ತೋ ದುಃಖಿತ ತರಹ ಪುಮಾನಸ್ತಿ ಕಶ್ಚನ ಅಸ್ತಿ ರಾಜ ಮಯಾ ಕಶ್ಚಿತ್ ಅಲ್ಪಭಾಗ್ಯತರೋ ಭುವಿ. ಇದು ನಮ್ಗೆಲ್ಲರಿಗೂ ಹಿಂಗೆ ಅನಿಸು. ನಾನು ಅನೇಕ ಜನರನ್ನು ನೋಡಿದ್ದೇನೆ, ಗಂಡಸರು, ಹೆಂಗಸರು, ಬೇರೆ ಬೇರೆ ಸಮಾಜದವರು ಎಲ್ಲರನ್ನೂ ನೋಡಿದ್ದೇನೆ. ನಮಗೆ ಭಾರಿ ದುಃಖ ಬಂದ್ಬಿಟ್ಟಿದೆ. ನಮಗೆ ಬಂದಂಥ ದುಃಖ ಇನ್ಯಾರಿಗೂ ಬಂದಿಲ್ಲ ಜಗತ್ತಿನಲ್ಲಿ, ನಾವು ಅದನ್ನು ಅನುಭವಿಸಿದ್ದೇವೆ. ಹಿಂಗೆ ಯಾರಿಗೂ ಬರಬಾರ್ದು ಈ ದುಃಖ, ಇನ್ಯಾರಿಗೂ ಬರದೇ ಇರುವ ದುಃಖ ನನಗೆ ಬಂದ್ಬಿಟ್ಟಿದೆ ಅಂತ ಅನೇಕ ಜನರು ಹೀಗೆ ಹೇಳ್ತಾರೆ. ಧರ್ಮರಾಜನು ಕೇಳ್ತಾನೆ, ನನಗಿಂತ ಹೆಚ್ಚಿನ ದುಃಖ ಜಗತ್ತಿನಲ್ಲಿ ಯಾರಿಗಾದ್ರೂ ಬಂದಿದ್ದನ್ನು ನೀವು ನೋಡಿದ್ದೀರಾ? ಇವನ್ ಪ್ರಶ್ನೆ ಅದು. ಆಗ ಬೃಹದಶ್ವ ಋಷಿ ಹೇಳ್ತಾರೆ, ವಿಚಾರ ಮಾಡಬೇಡ, ನಿಮ್ಮ ತಮ್ಮ ಅರ್ಜುನ ದೇವತೆಗಳಿಂದ ಶಸ್ತ್ರಾಸ್ತ್ರ ಪಡ್ಕೊಂಡು ಪರಶಿವನಿಂದ ಪಾಶುಪತಾಸ್ತ್ರ ತಗೊಂಡು ಬರುವವನಿದ್ದಾನೆ. ನಿನಗೊಂದು ಕತೆ ಹೇಳ್ತೇನೆ, ನಿನಗಿಂತ ಹೆಚ್ಚು ದುಃಖಪಟ್ಟಂತ ಒಬ್ಬ ರಾಜನ ಕತೆ ಹೇಳ್ತೇನೆ, ಕೇಳು. ನಳ ಮಹಾರಾಜನ ಕತೆ ಹೇಳ್ತೇನೆ. ನಿಷಧ ಅಂತ ಒಂದು ರಾಜ್ಯ, ಅಲ್ಲಿ ಒಬ್ಬ ರಾಜಕುಮಾರ ಇದ್ದ. ಅವರ ಅಪ್ಪ ವೀರಸೇನ ಅಂತ. ಈ ರಾಜಕುಮಾರನ ಹೆಸರು ನಳ ಅಂತ. ಮಹಾಪರಾಕ್ರಮಿಯಾಗಿದ್ದ, ಬಹಳ ಸುಂದರನೂ ಆಗಿದ್ದ. ಇನ್ನೂ ಮದುವೆ ಆಗಿರಲಿಲ್ಲ. ಅದೇ ಸಂದರ್ಭದಲ್ಲಿ ವಿದರ್ಭ ದೇಶದಲ್ಲಿ, ವಿದರ್ಭ ಅಂದ್ರೆ ನಾಗ್ಪುರ್, ಅಲ್ಲಿ ಭೀಮ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಒಬ್ಳು ಮಗಳಿದ್ಲು, ದಮಯಂತಿ ಅಂತ. ಅವನಿಗೆ ಮಕ್ಕಳಿರಲಿಲ್ಲ.
ಆಗ ದಮ ಅಂತ ಒಬ್ಬ ಋಷಿಯನ್ನ ಅನುಗ್ರಹ ಮಾಡಿ ಋಷಿಯನ್ನ ಸೇವಾ ಮಾಡಿ ಮಕ್ಕಳನ್ನು ಪಡ್ಕೊಂಡಿದ್ದ. 3 ಜನ ಗಂಡು ಮಕ್ಕಳು, ಒಬ್ಬಳು ದಮಯಂತಿ ಅಂತ ಒಬ್ಬಳು ಮಗಳು, ಇಷ್ಟು ಜನ ಅವನಿಗೆ ಮಕ್ಕಳಾಗಿದ್ರು. ಅವಳು ಇಷ್ಟು ಅದ್ಭುತವಾದ ಸೌಂದರ್ಯ ಇತ್ತು ಅವಳಿಗೆ. ಈ ಹಿಂದೆ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ಇಷ್ಟು ಸುಂದರಿಯರಾದವ್ರನ್ನ ಎಲ್ಲೂ ನೋಡೇ ಇರಲಿಲ್ಲಂತೆ. ಹಾಗೆ ನಳನಿಗೂ ಅಷ್ಟು ಅದ್ಭುತವಾದ ಸೌಂದರ್ಯ ಇತ್ತು. ಏನು ಮನ್ಮಥನೇ ಭೂಲೋಕದಲ್ಲಿ ಹುಟ್ಟಿ ಬಂದಿದ್ದಾನೋ ಅನ್ನುವಂತೆ ಕಾಣುತ್ತಿತ್ತು. ಈ ಸಂದರ್ಭದಲ್ಲಿ ಕೆಲವು ಬಾರಿ ಈ ರಾಜರ ದೂತರು ಸೇವಕರು ಅಲ್ಲಿ ಓಡಾಡ್ತಿರ್ತಾರಲ್ಲ, ಈ ರಾಜ್ಯದಿಂದ ಆ ರಾಜ್ಯಕ್ಕೆ, ದಮಯಂತಿ ಮುಂದೆ ನಳನ ಬಗ್ಗೆ ಹೇಳಿದರು, ನಳನ ಎದುರಿಗೆ ದಮಯಂತಿ ಬಗ್ಗೆ ಹೇಳಿದರು. ಆಗ ಅವರಿಬ್ಬರಿಗೂ ಪರಸ್ಪರ ಒಂದು ಮೋಹ, ಕಾಮ ಅಂಕುರಿಸಿತು, ಪ್ರೇಮ. ಒಮ್ಮೆ ಈ ನಳ ತನ್ನ ಅರಮನೆಯಲ್ಲಿ ಓಡಾಡ್ತಿದ್ದ ಉಪವನದಲ್ಲಿ. ಅಲ್ಲೊಂದು ಹಂಸ ಕಾಣಿಸ್ತು. ಆ ಹಂಸಕ್ಕೆ ಬಂಗಾರದ ರೆಕ್ಕೆ, ಸಾಮಾನ್ಯ ಹಂಸ ಅಲ್ಲ. ಇವನು ಅದನ್ನು ಹಿಡ್ಕೊಂಡ ಕೂಡಲೇ ಅದು, ಅಯ್ಯೋ ನನ್ನ ಕೊಲ್ಬೇಡ ದಯವಿಟ್ಟು, ನಿನಗೇನಾದ್ರೂ ಒಳ್ಳೆ ಕೆಲಸ ಮಾಡಿಕೊಡ್ತೇನೆ ಅಂದಿತ್ತದು. ಅದು ನನಗೆ ಆಶ್ಚರ್ಯ, ಇದೇನು ಮಾತಾಡ್ತಿದೆಯಲ್ಲ ಅಂತ. ಆಯ್ತು, ಏನು ಈ ಮಹಾರಾಜನಿಗೆ ಅದೇನು ಮಹಾ ಕೆಲಸ ಮಾಡಿಕೊಡುವಂಥದ್ದು? ಅದು ಹೇಳಿತು, ನೀನು ವಿಚಾರ ಮಾಡಬೇಡ, ನಿನ್ನ ಮನಸ್ಸಿನಲ್ಲಿ ಇರೋದೆಲ್ಲ ನನಗೆ ಗೊತ್ತಿದೆ. ದಮಯಂತಿ ಬಗ್ಗೆ ಒಂದು ಅಪೇಕ್ಷೆ ಇಟ್ಕೊಂಡಿದೆಯಲ್ಲ, ನಾನು ದಮಯಂತಿ ಹತ್ರ ಹೋಗ್ತೇನೆ, ನಿನ್ನ ಬಗ್ಗೆ ವರ್ಣನೆ ಮಾಡ್ತೇನೆ ಅಂತ ಹೇಳಿತು. ಅವಳು ನಿನ್ನನ್ನೇ ಮದುವೆ ಮಾಡ್ಕೋಬೇಕು, ಆ ಥರ ಒಂದು ಉಪಾಯ ಮಾಡ್ತೇನೆ ಅಂತ. ವಸ್ತುತಃ ಈ ನಳ ಅದನ್ನು ಕೊಲ್ಲಬೇಕು ಅಂತೇನು ಹಿಡಿದಿರಲಿಲ್ಲ. ಅದನ್ನು ನೋಡಿದ ಚೆನ್ನಾಗಿ ಕಾಣಿಸ್ತು ಅಂತ ಹಿಡ್ಕೊಂಡಿದ್ದ ಅಷ್ಟೆ. ಆ ಹಂಸ ಮತ್ತು ಇನ್ನು ಅದ್ರ ಜೊತೆ ಬಂದಿದ್ದ ಹಂಸಗಳೆಲ್ಲವೂ ಹಾರಿ ಹೋದವು. ಅದು ಆ ವಿದರ್ಭ ದೇಶಕ್ಕೆ ಹೋದವು ಆ ಹಂಸಗಳೆಲ್ಲ. ಅಲ್ಲಿ ದಮಯಂತಿಯನ್ನು ನೋಡಿದ್ವು. ದಮಯಂತಿಯನ್ನ ನೋಡಿದ ಕೂಡಲೇ ಆ ದಮಯಂತಿಗೆ ಅವಳನ್ನು ಹಿಡ್ಕೊಳ್ಬೇಕು ಅಂತ ಕಾಣಿಸ್ತು. ದಮಯಂತಿ ಅದನ್ನು ಹಿಡ್ಕೊಂಡ್ಲು. ಆಗ ಆ ಹಂಸ ಹೇಳಿತ್ತು, ರಾಜಪುತ್ರಿ, ನಿಷಧ ದೇಶದಲ್ಲಿ ನಳ ಅಂತ ಒಬ್ಬ ರಾಜ ಇದ್ದಾನೆ. ಅವನು ಅಶ್ವಿನಿ ದೇವತೆಗಳಂತೆ ಮಹಾಸುಂದರ. ಅಂಥವನನ್ನು ನಾನು ಎಲ್ಲೂ ನೋಡೇ ಇಲ್ಲ. ನಿನಗೆ ತಕ್ಕ ವರ ಅಂದ್ರೆ ಅವನನ್ನೇ ನೀನು ಸ್ವೀಕಾರ ಮಾಡಬೇಕು. ನೀನು ಅವನ ಪತ್ನಿ ಆದರೆ ನಿಮ್ದೊಂದು ಅದ್ಭುತವಾದ ಜೋಡಿ ಆಗ್ತದೆ ಅಂತ ಆ ಹಂಸ ಅವಳಿಗೆ ವರ್ಣನೆ ಮಾಡಿತು. ಹಾಗಾದ್ರೆ ನೀನು ನಳನ ಹತ್ರ ಹೋಗು, ನನ್ನ ಪ್ರೇಮವನ್ನ ಅವನಿಗೆ ವರ್ಣನೆ ಮಾಡು. ಆ ಹಂಸ ಅದರಂತೆ ಹೋಯ್ತು. ಅಲ್ಲಿ ಹೋಗಿ ಮತ್ತೆ ಈ ಎಲ್ಲ ಪ್ರೇಮ ಸಂದೇಶಗಳನ್ನೆಲ್ಲ ಮುಟ್ಟಿಸಿತು. ಮುಟ್ಟಿಸಿದ ಮೇಲೆ ನಳ ದಮಯಂತಿ ಇಬ್ಬರಿಗೂ ಪರಸ್ಪರ ಶಾಂತಿಯೇ ಇದ್ದಂತಾಯ್ತು. ದಮಯಂತಿಗಂತೂ ಹುಚ್ಚೆ ಹಿಡ್ದಂಗಾಯ್ತು ಆ ನಳನ ಚಿಂತೆಯಲ್ಲಿ. ಊಟ ಆಹಾರ ಎಲ್ಲನೂ ಕೂಡ ಬಿಟ್ಬಿಟ್ಲು. ಮುಂದೆ ಭೀಮರಾಜನಿಗೆ ಚಿಂತೆ ಆಯ್ತು, ಏನಾಗಿದೆ ನನ್ನ ಮಗಳಿಗೆ ನೋಡ್ಬೇಕು ಅಂತ. ಅದಾದ್ಮೇಲೆ ಕ್ರಮವಾಗಿ ಗೊತ್ತಾಯ್ತು, ಯಾರೊಬ್ರು ಹೇಳಿದ್ರು, ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಮದುವೆ ಮಾಡ್ರಿ, ಎಲ್ಲ ಸರಿ ಆಗ್ತದೆ ಅಂತ. ದಮಯಂತಿ ಸ್ವಯಂವರ ಮಾಡೋರಿದ್ದೀವಿ ಅಂತ ಇವನು ಸ್ವಯಂವರ ಏರ್ಪಡಿಸಿದ. ಅನೇಕ ಜನ ರಾಜರು, ಎಲ್ಲ ವಯಸ್ಸಿನಲ್ಲಿದ್ದು ಯುವಕರ ರಾಜರೆಲ್ಲ ಸ್ವಯಂವರಕ್ಕೆ ಬಂದರು. ಅದೇ ಸಂದರ್ಭದಲ್ಲಿ ನಾರದ ಮತ್ತು ಪರ್ವತ ಅಂತ ಇಬ್ರು ಋಷಿಗಳು, ಅವರು ಏನ್ ಮಾಡಿದ್ರು, ಅಲ್ಲಿ ಸಂಚಾರ ಮಾಡ್ತಾ ಇದ್ರು. ಅವ್ರು ಹೋಗಿ ಇಂದ್ರನ ಸಭೆಗೆ ಹೋದ್ರು. ಇಂದ್ರ ಅವರನ್ನು ಸ್ವಾಗತ ಮಾಡಿದ. ಏನು ವಿಷಯ, ಎಲ್ಲ ಕಡೆ ಸಂಚಾರ ಮಾಡಿ ಬಂದಿದ್ದೀರಿ ಅನ್ನೋದು ಹೊಸ ವಿಷಯ ಇದ್ರೆ ಹೇಳ್ರಿ ಅಂತ. ಭೂಲೋಕದಲ್ಲಿ ಎಲ್ಲ ರಾಜರು ಕ್ಷೇಮವಾಗಿದ್ದಾರೆ, ದೇವತೆಗಳು ಕ್ಷೇಮವಾಗಿದ್ದಾರೆ, ಎಲ್ಲ ಸಂತೋಷ. ಆದರೆ ಈ ವೀರಸೇನ ಅಂತ ಒಬ್ಬ ರಾಜ ತನ್ನ ಮಗಳ ಸ್ವಯಂವರ ಮಾಡುವನಿದ್ದಾನೆ. ಅದೊಂದು ಅದ್ಭುತವಾದ ಸಂಗತಿ. ಆದ್ರಿಂದ ಅಂಥ ಸೌಂದರ್ಯ ಯಾರಿಗೂ ಇಲ್ಲ, ಎಲ್ಲರೂ ಅಲ್ಲಿ ಹೊರಟಿದ್ದಾರೆ ಅಂತ ಈ ಸಮಾಚಾರ ಹೇಳಿದ ನಾರದ. ಆವಾಗ ಅಗ್ನಿ, ಇಂದ್ರ ಮೊದಲಾದ ಎಲ್ಲ ಲೋಕಪಾಲಕರು ತಾವು ಹೊರಟರು. ತಾವು ಸ್ವಯಂವರಕ್ಕೆ ಹೋಗಬೇಕು ಅಂತ ಅವರೆಲ್ಲ ಇಂದ್ರನಿಗೆ ಹೇಳಿದ್ರು. ಇಂದ್ರನೂ ಹೊರಟ. ಅಲ್ಲಿ ಈ ಕಡೆ ನಳನು ಕೂಡ ಹೊರಟ. ಸ್ವಯಂವರನೇ ನಡೀತದೆ ಅಂದ್ರೆ ಮತ್ತೆ ನನ್ನನ್ನೇ ಅವಳು ಮದುವೆ ಮಾಡ್ಕೋತಾಳೆ ಅಂತ ಏನ್ ನಿಶ್ಚಿತ, ಬೇರೆ ಯಾರನ್ನಾರು ಮದುವೆ ಮಾಡ್ಕೋಬಹುದು, ಅವನಿಗೆ ಚಿಂತೆ ಆಯ್ತು. ಈ ಕಡೆ ಆಕಾಶದಲ್ಲಿ ದೂತರು ಬರ್ತಾ ಇದ್ರು, ಅವರು ಇಂದ್ರಾದಿ ದೇವತೆಗಳು.
ಈ ಕಡೆ ನಳನೂ ಕೂಡ ವಿದರ್ಭಕ್ಕೆ ಹೊರಟಿದ್ದ. ಅವನು ನೋಡಿದ ಕೂಡಲೇ ಎಂಥ ಸುಂದರ ವ್ಯಕ್ತಿತ್ವ ಇವೊಂದು ಅಂತ ಈ ನಳನ ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಮತ್ತೆ ಈ ನಳನನ್ನೇನಾದರೂ ದಮಯಂತಿ ನೋಡಿದರೆ ನಮ್ಮನ್ನೇನು ಮದುವೆ ಮಾಡ್ಕೊಳ್ಳಿಕ್ಕಿಲ್ಲ ಅನ್ನಿಸ್ತವ್ರಿಗೆ. ಆಮೇಲೆ ಅವರಂದ್ರು, ನನಗೂ ನಮ್ಮ ಸಲುವಾಗಿ ನೀವೊಂದು ಕೆಲಸ ಮಾಡಬೇಕು ಅಂತ. ಇವನು ಅವರಿಗೆಲ್ಲರಿಗೂ ನಮಸ್ಕಾರ ಮಾಡಿದ, ದೇವತೆಗಳನ್ನು ಗೊತ್ತಾಯ್ತು, ನಮಸ್ಕಾರ ಮಾಡಿದ. ಏನ್ ಮಾಡಬೇಕು? ನಾವೆಲ್ಲ ಲೋಕಪಾಲಕರು ದಮಯಂತಿ ಸ್ವಯಂವರಕ್ಕೆ ಹೋಗ್ತಿದ್ದೇವೆ. ನಾನು ಇಂದ್ರ, ಇವನು ಅಗ್ನಿ, ಆ ಕಡೆ ವರುಣ, ಅವನು ಯಮ, ಇವರೆಲ್ಲ ಸ್ವಯಂವರಕ್ಕೆ ಹೋಗೋರಿದ್ದೇವೆ. ನಮ್ಮಲ್ಲಿ ಯಾರು ಒಬ್ರಿಗೂ ಅವಳು ಮಾಲೆ ಹಾಕಲಿ ಅಂತ ನೀನು ಹೋಗಿ ಅಲ್ಲಿ ಹೋಗಿ ಹೇಳಿದ್ರು, ನಮ್ಮ ದೂತನಾಗಿ ನೀನು ಹೋಗ್ಬೇಕು ಅಂತ. ಪಾಪ ತುಂಬಾ ಸಂಕಟ ಆಯ್ತು ನಳ ಮಹಾರಾಜನಿಗೆ. ಇವನಂದ, ನೋಡ್ರಿ, ನಾನು ಕೂಡ ಸ್ವಯಂವರಕ್ಕೆ ಹೊರಟಿದ್ದೇನೆ, ಅವಳ ಮೇಲೆ ನನಗೂ ಒಂದು ಕಾಮನೆ ಇದೆ, ಅದರಿಂದ ನೀವು ಈ ಕೆಲಸ ಮಾಡಿ ಅಂತ ಹೇಳಿದ್ರೆ ನನ್ನ ಕಥೆ ಸ್ವಲ್ಪ ಕಷ್ಟದ ಕಥೆ ಆಗ್ತದೆ, ನಾನು ಕತ್ತರಿಯಲ್ಲಿ ಸಿಕ್ಕಿಬಿದ್ದಂತ ಆಗ್ತೇನೆ. ಅದಕ್ಕೆ ಅವರು ಅಂದ್ರು, ನಮ್ದೆಲ್ಲರೂ ಕೆಲಸ ಮಾಡಿ ಕೊಡ್ತೀನಿ ಅಂತ ಮೊದಲೇ ಪ್ರತಿಜ್ಞೆ ಮಾಡಿದೆಯಲ್ಲ, ತಪ್ಪೋದು ಯೋಗ್ಯನ ಅಲ್ಲ, ಹೋಗು ಸ್ವಯಂವರಕ್ಕೆ ಹೋಗು, ಅಲ್ಲಿ ಹೋಗಿ ಲೋಕಪಾಲಕರು ಬರೋರಿದ್ದಾರೆ ಅವ್ರನ್ನ ಹೊರಡಿಸ್ಬೇಕಂತೆ ಅಂತ ಹೇಳಿದ್ರು. ಆಯ್ತು, ನಾನೀಗ ಹೋಗ್ತೇನೆ, ಆದ್ರೆ ಅಂತಃಪುರಕ್ಕೆ ಹೋಗೋದು ಹೇಗೆ? ಅಲ್ಲೆಲ್ಲ ಬಹಳ ಕಾವಲು ಇರ್ತದೆ, ರಕ್ಷಣೆ ಇರ್ತದೆ, ನಾನು ಏನ್ ಮಾಡ್ಬೇಕು? ನೀನು ಹೋಗಪ್ಪ, ಅದನ್ನ ಉಳಿದು ನಾವು ನೋಡ್ಕೋತೀವಿ, ಅದೃಶ್ಯನಾಗಿ ಒಳಗೆ ಹೋಗ್ತೀನಿ, ನೀನು ಹೋಗು ಅಂತಂದ್ರು. ನೇರವಾಗಿ ಇವನು ದಮಯಂತಿ ಅಂತಃಪುರಕ್ಕೆ ಹೋದ. ಅಲ್ಲಿ ಅವಳ ಎದುರಿಗೆ ನಿಂತ್ಕೊಂಡ. ಅವಳನ್ನು ನೋಡಿದ. ಇವನು ಮನಸ್ಸಿನಲ್ಲಿ ಇಷ್ಟು ದಿವಸ ಬರೇ ಕೇಳಿದ್ದ ಅಷ್ಟೇ, ಈಗ ನೋಡಿದ. ಆ ಕಾಮ ಪ್ರೇಮದ ಅಗ್ನಿ ಜ್ವಲಿಸಿತು. ಮುಂದೆ ಆ ದಮಯಂತಿನೂ ನೋಡಿದ್ಲು. ಈ ಬಂದವನನ್ನು ಹೇಗೆ ಸ್ವಾಗತ ಮಾಡಬೇಕು, ಅವನಿಗೆ ಏನು ಸತ್ಕಾರ ಮಾಡಬೇಕು ಅಂತ ಅವಳಿಗೂ ತಿಳಿದಂತಾಯ್ತು. ನೀನು ಯಾರು? ಅವಳು ಕೇಳಿದ್ಲು. ನಾನು ನಳ, ದೇವತೆಗಳ ದೂತನಾಗಿ ಬಂದಿದ್ದೀನಿ, ನೀನು ಅವಳನ್ನು ಮದುವೆ ಮಾಡ್ಕೋಬೇಕು. ಆಗ ದಮಯಂತಿ ಏನಂದು, ಆ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದ್ಲು. ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ ನಳನಿಗೆ ಹೇಳಿದ್ಲು, ನಾನು ನಿನ್ನನ್ನು ಪ್ರೇಮಿಸ್ತೇನೆ, ನೀನು ನನ್ನನ್ನು ಪ್ರೇಮಿಸಿದ್ದೆ, ಆದ್ರಿಂದ ನಿನ್ನ ಸಲುವಾಗಿ ನನ್ನ ಇಡೀ ಜೀವನವನ್ನು ನಾನು ಪರಿತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೇನೆ. ನೀನೇನಾದ್ರೂ ನನ್ನನ್ನು ಪರಿತ್ಯಾಗ ಮಾಡಿದ್ರೆ ನಾನು ಭೂಮಿಗೆ ಎಲ್ಲೋ ಬೆಂಕಿಗೆ ಬಿದ್ದೋ, ವಿಷ ಕುಡ್ದೋ, ಎಲ್ಲೋ ಪರ್ವತದಿಂದ ಹಾರಿಯೋ ಪ್ರಾಣ ಪರಿತ್ಯಾಗ ಮಾಡ್ತೇನೆ. ಆಗ ಅವನೇನ್ ಮಾಡಿದ, ದಮಯಂತಿ, ನೀನು ಪ್ರೇಮಿಸಿರುವುದೆಲ್ಲ ಸರಿ, ಆದ್ರೆ ತ್ರೈಲೋಕ್ಯದ ದೇವತೆಗಳು, ಇಂದ್ರಾದಿ ದೇವತೆಗಳು, ಅವ್ರನ್ನ ಕಟ್ಕೋ, ನನ್ನಂತ ಮಾನವನ್ನು ಕಟ್ಕೊಂಡು ಏನ್ ಮಾಡ್ತೀಯ? ಅವ್ರು ನನ್ನನ್ನು ಕಳಿಸಿದ್ದಾರೆ ಇಲ್ಲಿ. ಆ ದೇವತೆಗಳ ಪರಾಕ್ರಮ ಎಲ್ಲ ವರ್ಣನೆ ಮಾಡಿದ. ಆಗ ಅವಳಿಗೆ ಅಸಮಾಧಾನ ಆಯ್ತು. ಮುಂದೆ ನಳನಿಗೆ ಹೇಳಿದ್ಲು, ನೋಡು, ನಾನಂತೂ ಇಲ್ಲಿ ದೇವತೆಗಳ ದೂತನಾಗಿ ಬಂದಿದ್ದೇನೆ, ಇನ್ನ ನಾನು ನನ್ನ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ನನಗೆ ಅಪವಾದ ಬರಬಾರ್ದು, ದೇವತೆಗಳು ನನ್ನನ್ನು ನಿಂದನೆ ಮಾಡದೇ ಇರಲಿ, ನಾನು ಇಲ್ಲಿಂದ ಹೋಗ್ತೇನೆ ಇನ್ನ ಅಂತ ಅಂದ. ಆವಾಗ ಅವಳೊಂದು ಉಪಾಯ ಹೇಳಿದ್ಲು, ಒಂದು ಕೆಲಸ ಮಾಡು, ಈಗ ಅವರು ತಾವು ಸ್ವಯಂವರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ, ನಿನಗೇನು ಬರಬೇಡ ಅಂತ ಹೇಳಿಲ್ಲ, ನೀನು ಸ್ವಯಂವರಕ್ಕೆ ಬಾ, ನಿನ್ನೆದುರಿಗೆ ನಾನು ಅವರೆದುರಿಗೆ ನಿನ್ನನ್ನೇ ಮದುವೆ ಮಾಡ್ಕೊಂಡ್ಬಿಡ್ತೇನೆ. ಸ್ವಯಂವರದಲ್ಲಿ ಮಾಲೆ ನಿನ್ನ ಕೈ ಕೊಟ್ಟಿರ್ತಾರೆ, ತಂದೆ ತಾಯಿಂದ್ರು ಇಂಥ ವರನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಲ್ಲೇನು ಹೇಳೋದಿಲ್ಲ. ಸ್ವಯಂವರ ಅಂದ್ರೆ ಇರೋದೇ ಹಾಗೆ, ತಾವೇ ವರಿಸಬೇಕು. ಸ್ವಯಂ ಅಂದ್ರೆ ತಾವು, ವರ ಅಂದ್ರೆ ವರಿಸಬೇಕು. ದೇವತೆಗಳ ಸಮ್ಮುಖದಲ್ಲಿ ನಿನಗೆ ಮಾಲೆ ಹಾಕಿಬಿಡ್ತೇನೆ, ಅವಾಗ ಅವ್ರೇನ್ ಮಾಡೋರಿರ್ತಾರೆ. ಇವನಿಗೆ ಸರಿ ಅಂತ ಅನಿಸ್ತು, ಹೋದ ಅಲ್ಲಿಗೆ. ಎಲ್ಲ ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡು ಬಂದ್ಯಾ ಅಂತ ಅವ್ರಂದ್ರು. ಆಗ ಅವಳು ಹೇಳಿದ್ದನ್ನ ಹೇಳಿದ್ದು, ಈ ನಳ ಹೇಳಿದೆ, ಆಯ್ತು ನೀವು ಎಲ್ಲ ಸ್ವಯಂವರಕ್ಕೆ ಬನ್ರಿ, ನಾನು ಬರ್ತೇನೆ, ನಿಮ್ಮ ಸಮ್ಮುಖದಲ್ಲೇ ನನ್ನನ್ನೇ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾಳು ಅವಳು ಅಂತ ಅದನ್ನೆಲ್ಲ ಹೇಳಿದೆ. ಆಗ ಒಂದು ಯೋಗ್ಯ ದಿವಸ ಬಂತು, ಸ್ವಯಂವರಕ್ಕೆ ಎಲ್ಲರೂ ಬಂದು ಕೂತ್ಕೊಂಡ್ರು. ಎಲ್ಲಾ ರಾಜಕುಮಾರರು ಆ ದಮಯಂತಿಯನ್ನೇ ನೋಡ್ತಾ ಇದ್ರು. ಕೈಯಲ್ಲೊಂದು ವರಮಾಲೆ, ಅದೊಂದು ಮಾಲೆ ಹಿಡ್ಕೊಂಡು ಅವಳು ಬರ್ತಾ ಇದ್ರು. ಇನ್ನು ಮುಂದೆ ಈ ದೇವತೆಗಳೆಲ್ಲಿದ್ದಾರೆ ಮತ್ತೆ ನಳ ಎಲ್ಲಿದ್ದಾನೆ ಅಂತ ನೋಡೋ ಪ್ರಸಂಗ ಬಂತು. ಅಲ್ಲಿ ನೋಡಿದ್ರೆ 5 ಜನ ನಳರು ಕಾಣಿಸಿದ್ರು.
ವಿಷಯ ಏನಾಗಿತ್ತಂದ್ರೆ ಎಲ್ಲಾ ದೇವತೆಗಳು ನಳನ ರೂಪ ತಾಳಿಬಿಟ್ಟಿದ್ರು. ನಳನ ಪರೀಕ್ಷೆ ಇದು, ನಳಂದು ದಮಯಂತಿದ ಪರೀಕ್ಷೆ. ದೇವತೆಗಳು ತಮ್ಮ ರೂಪದಲ್ಲಿದ್ರೆ, ನಳ ತನ್ನ ರೂಪದಲ್ಲಿದ್ರೆ, ನಳ ಯಾರು ದೇವತೆಗಳು ಯಾರು ಅಂತ ಅವಳಿಗೆ ಗೊತ್ತಾಗ್ತದೆ. ಎಲ್ಲಾ ದೇವತೆಗಳು ನಳನ ರೂಪದಲ್ಲಿದ್ದಾರೆ. ಅವಳಿಗೆ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ಎಲ್ಲರೂ ನಳನಂತೆ ಕಾಣಿಸಿದಾಗ ಅವಳು ಆಲೋಚನೆ ಮಾಡಿದ್ಲು, ನಿಜವಾದ ನಳ ಯಾರು? ಅವಳು ದೊಡ್ಡ ಜ್ಞಾನಿಯೇ. ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡಿದ್ಲು, ತಲೆಯಿಂದ ಕಾಲ್ ತನಕ ಎಲ್ಲ ನೋಡಿದ್ಲು. ಗೊತ್ತಾಯ್ತು ಅವಳಿಗೆ ದೇವತೆಗಳು ಯಾರು, ನಳ ಯಾರು ಅಂತ ಗೊತ್ತಾಯ್ತು. ಹೇಗಿರ್ತದಂದ್ರೆ, ದೇವತೆಗಳು ಅನಿಮಿಷರು ಅಂತ ಕರೀತಾರೆ ಅವ್ರು. ಕಣ್ಣು ಮಿಟಕ್ಸೋದಿಲ್ಲ ಅಂತವ್ರು, ಯಾವತ್ತೂ ಕಣ್ಣು ತೆಗೆದೇ ಇರ್ತದಂತವ್ರು. ನಿದ್ರೆನೂ ಇರೋದಿಲ್ಲ ಅವರಿಗೆ. ಕಣ್ಣು ಅವರಿಗೆ ಅನಿಮಿಷರು ಅಂತ ಹೆಸರು. ಇಲ್ಲಿ ಇದನ್ನೆಲ್ಲ ನಾನು ಗಮನಿಸ್ಬೇಕು. ಭೂಮಿ ಮೇಲೆ ಕಾಲು ಊರಿ ಕುತ್ಕೊಳ್ಳೋದಿಲ್ಲ ದೇವರು. ಆದ್ರೆ ನಾನಿಲ್ಲಿ ಇದನ್ನ ಹೇಗೆ ತಿಳ್ಕೋಬೇಕು? ಅವರು ದೇವತೆಗಳೇ ಆದ್ರಿಂದ ಅವ್ರು ಏನ್ ಮಾಡ್ತಾರಂದ್ರೆ ಮನುಷ್ಯರ ತರ ವರ್ತನೆನೂ ಮಾಡ್ತಾರೆ. ಬೇಕಾದ್ರೆ ಅವ್ರಿಗೆ ಬೆವರು ಬರೋದಿಲ್ಲ ದೇವತೆಗಳಿಗೆ, ಆದ್ರೆ ಬೆವರನ್ನು ಇವ್ರು ಬರ್ಸ್ಕೊಂಡಿದ್ರು, ಕಣ್ಣು ಮಿಟಕಿಸ್ತಾ ಇದ್ರು. ಅವ್ರಿಗೆ ಭೂಸ್ಪರ್ಶ ಇರೋದಿಲ್ಲ ದೇವತೆಗಳಿಗೆ, ಸ್ವಲ್ಪ ಮೇಲೆ ಓಡಾಡ್ತಿರ್ತಾರೆ. ಅದು ನಾನು ಹೇಗೆ ತಿಳ್ಕೋಬೇಕು, ಏನ್ ಮಾಡ್ಬೇಕು ಅಂತ ಕ್ಷಣಕಾಲ ಆಲೋಚನೆ ಮಾಡಿದ್ಲು. ಅವಳಿಗೆ ಬೇರೆ ಏನು ಮಾರ್ಗ ತೋಚಲಿಲ್ಲ. ಕೊನೆಗೆ ಅವರನ್ನೇ ಪ್ರಾರ್ಥನೆ ಮಾಡಿದ್ಲು, ನೋಡಿ ನೀವೆಲ್ಲ ದೇವತೆಗಳು ಮಾತ್ರ ಅಲ್ಲ, ಲೋಕ ಸಾಕ್ಷಿಗಳು. ನಾನು ನನ್ನ ಮನಸ್ಸಿನಿಂದ ಇಲ್ಲಿವರೆಗೂ ನಳನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ಆಲೋಚನೆ ಮಾಡಿಲ್ಲ. ಈ ಕಥೆ ಹೌದು, ಈ ಸತ್ಯ ಒಂದು ದೃಢವಾದ ನಿರ್ಧಾರ ನಂದು. ನೀವೇ ನನ್ನ ಸತ್ಯದಿಂದ ನನ್ನನ್ನ ವಿಚಲಿತರನ್ನಾಗಿ ಮಾಡದೇ ಇರ್ರಿ, ನನಗೆ ಅನುಗ್ರಹ ಮಾಡಿ ಅಂತ ಅವರನ್ನೇ ಪ್ರಾರ್ಥನೆ ಮಾಡಿಬಿಟ್ಲು ಅವಳು. ಇದೊಂದು ವ್ರತ. ನಳನನ್ನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ವ್ರತ ಇದೆ. ನೀವು ನಿಮ್ಮ ನಿಜ ಸ್ವರೂಪ ತಾಳ್ರಿ. ಅವರು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರು ಅಷ್ಟೇ. ಅವ್ರಿಗೇನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಇರಲಿಲ್ಲ. ಅವರೆಲ್ಲ ತಮ್ಮ ನಿಜ ಸ್ವರೂಪ ತಾಳಿದ್ರು. ಆವಾಗ ಗೊತ್ತಾಯ್ತಲ್ಲಿ, ಮುಖ ಅವ್ರದ್ದು ಬೆವರೋದಿಲ್ಲ, ಕಣ್ಣು ರೆಪ್ಪೆ ಆಡೋದಿಲ್ಲ, ಆಮೇಲೆ ಅವ್ರು ಹಾಕೊಂಡ ಮಾಲೆ ಅದು ಯಾವತ್ತೂ ಬಾಡೋದಿಲ್ಲ. ಬಹಳ ದೀರ್ಘಕಾಲದ ನಂತರ ಬಾಡ್ತದೆ. ಅವ್ರದ್ದು ಎಲ್ಲ ಪ್ರಾಕೃತವಾದ ಭೌತ ದೇಹವೇ, ಆದ್ರೆ ನಮ್ಮದು 1-2-3 ಗಂಟೆ ಅಷ್ಟೇ ಇರುತ್ತೆ ನಮ್ಮ ಮಾಲೆಗಳು. ಅವ್ರದ್ದು ಹಾಗಿರೋದಿಲ್ಲ. ಇದನ್ನೆಲ್ಲ ಅವ್ರು ತಿಳ್ಕೊಂಡ ಮೇಲೆ ಆ ದಮಯಂತಿ ಯಾರು, ನಳ ಯಾರು ಅಂತ ಅವಳಿಗೆ ಗೊತ್ತಾಯ್ತು. ಅವನಿಗೆ ತನ್ನ ಮಾಲೆ ಹಾಕಿಬಿಟ್ಲು. ಎಲ್ಲ ದೇವತೆಗಳು ಬಹಳ ಸಂತೋಷಪಟ್ರು. ಆ ನಳನು ಕೂಡ ಎದ್ದು ನಿಂತು ಹೇಳಿದ, ಎಲ್ಲಾ ದೇವತೆಗಳ ಸಮ್ಮುಖದಲ್ಲಿ, ಅದು ಅಗ್ನಿ ಸಾಕ್ಷಿಯಾಗಿ ಉಳಿದವರು ಮದುವೆ ಮಾಡ್ಕೊತಿರ್ತಾರೆ, ಅದು ಬರೀ ಬೆಂಕಿ ಉರಿತಿರ್ತದೆ, ಅಲ್ಲಿ ಒಳಗೆ ಅಗ್ನಿ ಇರ್ತಾನೆ ಇದ್ದು ನಮಗೆ ಕಾಣಿಸ್ಬೇಕಲ್ಲ. ಇಲ್ಲಿ ಹಾಗಲ್ಲ, ಎಲ್ಲ ದೇವತೆಗಳ ಸಾಕ್ಷ್ಯದಲ್ಲೇ ನೀನು ನನ್ನ ಮದುವೆ ಮಾಡಿದ್ದೆ. ನಾನು ಕೂಡ ಎಂದೂ ನನ್ನ ಪ್ರಾಣ ಇರುವ ತನಕನೂ ಎಂದೂ ನಿನ್ನನ್ನು ಮೀರೋದಿಲ್ಲ ಅಂತ ಅಲ್ಲೇ ಪ್ರತಿಜ್ಞೆ ಮಾಡಿದೆ. ದೇವತೆಗಳ ಎದುರಿಗೆ ಪ್ರತಿಜ್ಞೆ ಮಾಡಿದೆ. ಅವಳಿಗೂ ಭಾರಿ ಆನಂದ ಅನಿಸಿತು. ದೇವತೆಗಳಿಗೂ ರಕ್ಷಣೆ ಮಾಡಿದ, ಅವ್ರು ನಮಸ್ಕಾರ ಮಾಡಿದ. ಅವರು ನಿಮ್ಮ ರಕ್ಷಣೆ, ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಕೇಳ್ಕೊಂಡೆ. ಆಗ ಆ ಒಬ್ಬೊಬ್ರು ಒಂದೊಂದು ವರ ಕೊಟ್ರಂತೆ. ಇದು ಬಹಳ ಅದ್ಭುತ. ನೀನೇನಾದ್ರೂ ಯಜ್ಞ ಮಾಡ್ತೀಯಲ್ಲ, ನೀವಿಬ್ರು ಸೇರಿ ಗಂಡ ಹೆಂಡತಿ ಯಜ್ಞ ಮಾಡ್ತೀರಲ್ಲ, ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ ಅಂತ ಆಹುತಿ ಹಾಕಿದ್ರೆ ನಾನು ಪ್ರತ್ಯಕ್ಷ ಬಂದು ತಗೋತೇನೆ. ಉಳಿದವ್ರದ್ದು ಎಲ್ಲರೂ ತಗೊಳ್ಳೋದಿಲ್ಲ. ಹಾಗೆ ಅವರು ನಮ್ಮಲ್ಲಿ ಶಕ್ತಿ ಇದ್ರೆ ಅವ್ರು ಬರ್ತಾರೆ, ಇಲ್ಲೇ ಹೋದ್ರೆ ಅವ್ರು ಇಲ್ಲಿ ಕೂತಿರ್ಬೇಕು, ಅಲ್ಲೇ ಕೂತಿರ್ತಾರೆ, ನಾವಿಲ್ಲಿ ಆಹುತಿ ಹಾಕೋದು ಹಾಕ್ತಿರ್ತೇವೆ. ನಾನೇ ಬರ್ತೇನೆ, ಕಾಲಾಂತರದಲ್ಲಿ ಸದ್ಗತಿಗೆ ನೀನು ಕೊಡ್ತೇನೆ. ಮುಂದೆ ಅಗ್ನಿದೇವನು ಕೂಡ ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀಯ ಅವಾಗ ನಾನು ಪ್ರತ್ಯಕ್ಷನಾಗ್ತೇನೆ ಅಂತ ಅಗ್ನಿ ವರ ಕೊಟ್ಟ. ಇದೆಲ್ಲ ಅವನಿಗೆ ವರಗಳು ಮುಂದೆ ಅವನಿಗೆ ಉಪಯೋಗ ಆಗ್ತವೆ. ಮುಂದೆ ಯಮಧರ್ಮ ಏನ್ ಮಾಡಿದ, ನಿನಗೊಂದು ಅಸದೃಶವಾದ ವರ ಕೊಡ್ತೇನೆ. ನಿನ್ನ ಮನೆಯಲ್ಲಿ ಅಡುಗೆ ಮಾಡೋರೇನು ಕಡಿಮೆ ಇಲ್ಲ, ಆದ್ರೆ ಉತ್ತಮ ಪಾಕತಜ್ಞನಾಗ್ತೀನಿ ನೀನು ಅಂತ. ನಿಮಗೆ ಇನ್ನೆಲ್ಲ ನಳಪಾಕ ಅಂತ ಎಲ್ಲರೂ ಕೇಳಿರ್ತಾರೆ. ಅಡುಗೆ ಹೆಂಗಿದ್ರಿ ಅಂದ್ರೆ ಏನ್ ಹೇಳೋದ್ರಿ, ನಳಪಾಕ ಇವತ್ತು ಅಂತಿರ್ತಾರೆ. ನಳಪಾಕ ಭೀಮಪಾಕ ಅಂತ ಹೇಳಿ ಭಾರಿ ಪ್ರಸಿದ್ಧ. ಭೀಮಸೇನನು ಕೂಡ ವಿರಾಟ ಪರ್ವದಲ್ಲಿ, ವಿರಾಟ ನಗರದಲ್ಲಿದ್ದಾಗ, ಅಜ್ಞಾತವಾಸದಲ್ಲಿದ್ದಾಗ ಅಡುಗೆ ಮಾಡಿದ್ದ ಅಂತ ಬರ್ತದೆ. ಭಾರಿ ತಜ್ಞರು ಇವರೆಲ್ಲ ಅಡುಗೆ ಮಾಡೋದ್ರಲ್ಲಿ. ಹೀಗೆ ಮತ್ತೆ ಯಾವತ್ತೂ ಧರ್ಮದಲ್ಲೇ ಬುದ್ಧಿ ಇರಲಿ ಅಂತ ಧರ್ಮನೂ ಆಶೀರ್ವಾದ ಮಾಡಿದ. ಆಮೇಲೆ ವರುಣನು ಕೂಡ ಪ್ರಾರ್ಥನೆ ಮಾಡಿದ, ನಿನಗೆ ಬೇಕಾದಾಗ ನಾನು ನೀರು ಕೊಡ್ತೇನೆ. ಎಂಥ ಪ್ರಸಂಗದಲ್ಲೂ ನಿನಗೆ ನೀರಿನ ಕೊರತೆ ಆಗೋದಿಲ್ಲ, ಅಗ್ನಿಯ ಕೊರತೆ ಆಗೋದಿಲ್ಲ. ಅದೆಲ್ಲ ಮುಂದೆ ಗೊತ್ತಾಗ್ತದೆ. ನನಗೆ ಅಗ್ನಿ ಬೇಕು ಅಂದ್ರೆ ಅಗ್ನಿ ಅಲ್ಲಿ ಹುಟ್ಟುತ್ತಿತ್ತಂತೆ. ಅವನಿಗೆ ಬೆಂಕಿ ಕಡ್ಡಿ, ಅಲ್ಲೇನೋ ಚಕಮಕಿ ಕಲ್ಲು ಏನು ಬೇಕಾಗಿಲ್ಲ, ಅಗ್ನಿ ಹುಟ್ಟುತ್ತಿತ್ತಂತೆ. ಅದೆಲ್ಲ ಮುಂದೆ ಅವನಿಗೆ ಉಪಯೋಗ ಆಗ್ತದೆ. ಅವರೆಲ್ಲ ಹೊರ ಕೊಟ್ಟರು, ತಮ್ಮ ಲೋಕಕ್ಕೆ ಹೊರಟೋದು. ಮುಂದೆ ಅವಳ ವಿವಾಹ ಆಯ್ತು.
ಅವರಿಬ್ರು ಧರ್ಮದಿಂದ ಆ ರಾಜ್ಯವನ್ನ ಪರಿಪಾಲನೆ ಮಾಡ್ತಿದ್ರು. ಮುಂದೆ ಈ ಒಂದು ಬಾರಿ ಈ ಇಂದ್ರಾದಿ ದೇವತೆಗಳು ತಮ್ಮ ಲೋಕಕ್ಕೆ ಹೊರಟಿದ್ರಲ್ಲ, ಅವರಿಗೆ ಅಭಿಮುಖವಾಗಿ ಕಲಿ ಮತ್ತು ದ್ವಾಪರ ಇಬ್ರು ಬಂದರು. ಕಲಿ ಅಂದ್ರೆ ಕಲಿಗಾಲದ ದೇವತೆ, ದ್ವಾಪರ ಅಂದ್ರೆ ದ್ವಾಪರ ಯುಗದ ದೇವತೆ. ಅವರೇ ದುರ್ಯೋಧನ ಮತ್ತು ಶಕುನಿಯಾಗಿ ಮುಂದೆ ಹುಟ್ಟಿದವರು. ಅವರು ಅವಸರದಿಂದ ಬರ್ತಿದ್ರು. ಏನ್ರಿ ಇಬ್ರು ಎಲ್ಲಿ ಹೊರಟಿದ್ದೀರಿ ಅಂತ ಈ ದೇವತೆಗಳು ಅವ್ರನ್ನ ಕೇಳಿದ್ರು. ಅವ್ರಂದ್ರು ದಮಯಂತಿ ಸ್ವಯಂವರಕ್ಕೆ ಹೋಗೋರಿದ್ದೇವೆ ನಾವು. ದಮಯಂತಿ ಮದುವೆ ಆಗೋಳಿದ್ದಾಳಂತೆ, ನಾನೇ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಅಂತ ಕಲಿ ಅಂದ. ದೇವತೆಗಳು ಜೋರಾಗಿ ನಕ್ರು. ಏನು ಹುಚ್ಚಿರಿದ್ರಿ, ಸ್ವಯಂವರ ಆಗೋಯ್ತಲ್ಲಿ, ಅವನು ನಳದಮಯಂತಿಯ ಮದುವೆ ಆಯಿತು. ಆವಾಗ ಕಲಿಗೆ ಕೋಪದಿಂದ ಕಟಕಟ ಅಲ್ಲಿ ಕಡಿಯುವಂಗಾಯ್ತು. ನಿಮ್ಮಂತಹ ದೇವತೆಗಳಿದ್ದಾಗ ಒಬ್ಬ ಮಾನವನನ್ನು ಮದುವೆ ಮಾಡ್ಕೊಂಡಲ್ಲ ಅವಳಿಗೆ ತಕ್ಕ ಶಾಸ್ತಿ ಮಾಡ್ತೇವೆ, ನಮ್ದೆಲ್ಲ ಅದು ಅನುಮತಿ ಪಡ್ಕೋಬೇಕಾಗಿತ್ತು. ಈ ಜಗತ್ತಿನಲ್ಲಿ ಇಂಥ ಅಪರಾಧ ಮಾಡಿಬಿಟ್ಲಲ್ಲ ಅವಳು. ಆವಾಗ ಅವ್ರು ಅಂದ್ರು, ದೇವತೆಗಳು ನಳ ದಮಯಂತಿ ಸಾಮಾನ್ಯರಲ್ಲ, ಯೋಗ್ಯರೇ ಅವರಿಬ್ರು. ದಮಯಂತಿ ನಳನ್ನು ಸ್ವೀಕಾರ ಮಾಡಿದ್ದು ಬಹಳ ಯೋಗ್ಯವಾದ ಕೆಲಸವೇ ಆಗಿದೆ ಅಂತ ಇವರೆಲ್ಲ ಹೊಗಳಿದ್ರು. ಆದ್ರೆ ನಳ ಮಹಾರಾಜನ ಬಗ್ಗೆ ಎಷ್ಟೇ ಗುಣ ವರ್ಣನೆ ಮಾಡಿದ್ರು ಆ ಕಲಿಗೆ ಮಾತ್ರ ಏನು ಸಮಾಧಾನ ಆಗ್ಲಿಲ್ಲ. ಕಲಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದ್ರು. ನಳನಿಗೇನಾದರೂ ತೊಂದರೆ ಕೊಡ್ಲಿಕ್ಕೆ ಹೋದ್ರೆ ನಿನಗೇ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಅವನು ಕಲಿಗೆ ಅದನ್ನ ಸಮಾಧಾನ ಆಗ್ಲಿಲ್ಲ. ಕಲಿ ದ್ವಾಪರ ಇಬ್ರು ಹೋದ್ರು. ನಡೀರಿ ಹೋಗೋಣ, ಈಗ ಆ ನಳ ಮಹಾರಾಜನನ್ನ ಸಾಮ್ರಾಜ್ಯದಿಂದ ಭ್ರಷ್ಟನನ್ನಾಗಿ ಮಾಡಿಬಿಡೋಣ ನಡ್ರಿ ಅಂತ ಅವರಿಬ್ರು ಬಂದರು. ಜೂಜಾಟ ಆಡಿಸೋಣ, ಜೂಜಾಟ ಆಡಿಸಿ ನಳ ತನ್ನ ಸಾಮ್ರಾಜ್ಯ ಎಲ್ಲ ಕಳ್ಕೊಂಡು ಬೀದಿ ಪಾಲಾಗಿ ಹೋಗಲಿ, ಅವನು ಅದಕ್ಕೊಂದು ಬೇಕಾದ ಯೋಜನೆ ಹಾಕೋಣ ಅಂತ ಅವರು ಆಲೋಚನೆ ಮಾಡಿದರು. ಅಲ್ಲಿಗೆ 58ನೇ ಅಧ್ಯಾಯ ಸಮಾಪ್ತ ಆಗಿದೆ. ನಾಳೆ ದಿವಸನೂ ಕೂಡ ಮತ್ತೆ ಭಾಗವತ ಹಾಗೆ ನಳ ಮಹಾರಾಜನ ಉಪಾಖ್ಯಾನ ಎರಡನ್ನೂ ಕೂಡ ನೋಡೋಣ. ಅದು ಕಲಿ ನಾಶಕ್ಕೆ ಕಾರಣವಾದ್ದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣ ಮಸ್ತು.